ಇಷ್ಟು ದಿನ ನೀವು ವೇಟ್ ಮಾಡಿದ್ದಕ್ಕೂ ಫೈನಲಿ ಇವತ್ತು ನಿಮ್ಮ KCET ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಬಂದ ತಕ್ಷಣ ಬೇಗ ಯಾವ ರೀತಿ ಚೆಕ್ ಮಾಡೋದು, ಮತ್ತು ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು, ಅಕಸ್ಮಾತು ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಎಷ್ಟು ರ್ಯಾಂಕ್ ಬಂದರೆ ಒಳ್ಳೆಯದು, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟು ದಿನ ನೀವೇನು ಪ್ರಿಡಿಕ್ಟರ್ಸ್ ಎಲ್ಲ ಯೂಸ್ ಮಾಡ್ತೀರಿ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡೋದಕ್ಕೆ, ಅದೆಲ್ಲ ಜಸ್ಟ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಅಫಿಷಿಯಲ್ ರ್ಯಾಂಕು ಎಷ್ಟು ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಈ ಒಂದು ಚಾನಲ್ ತಿಳ್ಕೊತೀರಾ. ಲಾಸ್ಟ್ ಇಯರೇ ಮೋರ್ ದೆನ್ 20,000 ಸಬ್ಸ್ಕ್ರೈಬರ್ಸ್ ಬಂದಿರೋದು ನಿಮ್ಮ ಸೀನಿಯರ್ಸ್ ಬ್ಯಾಚು. ಈ ವರ್ಷ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ನೋಡ್ತೀನಿ. ನಿಮ್ಮ ರಿಸಲ್ಟ್ಗೂ ಮುಂಚೆ 30K ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ರಿಸಲ್ಟ್ 2 ಗಂಟೆಗೆ ಅನೌನ್ಸ್ ಆದರೆ ಅದಕ್ಕಿಂತ ಮುಂಚೆ ಪ್ರೆಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಸ್ಟೂಡೆಂಟ್ಸು ಅದನ್ನು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಪಬ್ಲಿಕ್ಕು 2 ಗಂಟೆ ಆದಮೇಲೆ ನಿಮ್ಮ ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ಲು. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ ಮತ್ತು ನಿಮ್ಮ ನೇಮಲ್ಲಿ ಫಸ್ಟು 4 ಲೆಟರ್ಸ್ನ ಎಂಟರ್ ಮಾಡ್ತೀರಾ. ರಿಸಲ್ಟ್ ಬಂದಮೇಲೆ ತುಂಬ ಸ್ಟೂಡೆಂಟ್ಸು ಕೇಳ್ತೀರಾ, ನಮ್ಮ ರ್ಯಾಂಕು ಒಂದು ಆ್ಯಾವ್ರೇಜ್ ಆಗಿ ಬಂದರೆ ನಾವು ಏನು ಮಾಡಬೇಕು ಅಂತ. ನೋಡಿ, ನಿಮಗೆ ಬರೋ ರ್ಯಾಂಕ್ನ ಯಾರೂ ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. June 13 ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ನಡೀತಾ ಇದೆ. ಇದನ್ನು ನೀವು ಮನೆಯಿಂದನೇ ಅಟೆಂಡ್ ಆಗ್ಬೋದು. ಇದಕ್ಕೆ ಫಿಸಿಕ್ಸು ಕೆಮಿಸ್ಟ್ರಿ ಬೇಕಾಗಿರೋದಿಲ್ಲ, ಜಸ್ಟ್ ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೆ ಸಾಕು. ಈ ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನಿಮ್ಮ ಫಸ್ಟ್ ಇಯರ್ ಫೀಸಲ್ಲಿ ಅಪ್ ಟು 100% ತನಕ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಾರೆ. ನೀವು ಈ ಎಕ್ಸಾಮ್ ಮೂಲಕ BTechಲ್ಲಿ AML, ರೋಬೋಟಿಕ್ಸು ಹಾಗೆ ಡೇಟಾ ಸೈನ್ಸ್ ಕಲಿಯೋದಾಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಡೇ 1 ಇಂದ ಪ್ರಾಕ್ಟಿಕಲ್ ಲರ್ನಿಂಗು, ಮಾಡರ್ನ್ ಕ್ಲಾಸ್ ರೂಮ್ಸ್ ಜೊತೆಗೆ ಇಂಡಸ್ಟ್ರಿ ಫೋಕಸ್ ಕರಿಕ್ಯುಲಮ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೋಜರ್ ಅಂದ್ಕೊಳ್ಳಿ. ಇದು ಎಲ್ಲಿ ಅಂದರೆ NITಲಿ ಮಾತ್ರ. NIT ಮಂಗಳೂರು, ಬೆಂಗಳೂರು, ಹೈದರಾಬಾದ್ ಹಾಗೆ ಇಂಡಿಯಾದಲ್ಲಿ 30+ ಲೊಕೇಶನ್ಸಲ್ಲಿದೆ. ಸೊ ಟೈಮ್ ತುಂಬ ಕಡಿಮೆ ಇದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನಿಮ್ಮ ರಿಸಲ್ಟು 2 ಗಂಟೆಗೆ ಅನೌನ್ಸ್ ಆಗುತ್ತಲ್ವಾ, ಅದಾದಮೇಲೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ KE ಅವರು ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅಂದರೆ ನಿಮ್ಮ ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇರುತ್ತೆ, ಅದು ಯಾವ ಡೇಟ್ಗೆ ಇರುತ್ತೆ, ಸ್ಟಾರ್ಟಿಂಗ್ ಡೇಟ್ ಏನು, ಮತ್ತು ಆ ಒಂದು ಪ್ರೋಸೆಸ್ ಯಾವಾಗ ಎಂಡ್ ಆಗುತ್ತೆ, ಅಂದರೆ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮ್ಮ ಮಾಕ್ ರೌಂಡು ಮತ್ತು ಪ್ರೀ ರೌಂಡು ಮತ್ತು ಫಸ್ಟ್ ರೌಂಡು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಒಂದು ಬ್ರೌಸರ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಅದಂತೂ ತುಂಬ ಇಂಪಾರ್ಟೆಂಟು ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ. ಯಾಕಂದರೆ ಅದರಲ್ಲಿ ನಿಮಗೆ ಲಾಗಿನ್ ಆಗೋದಕ್ಕೆ ಒಂದು QR ಕೋಡ್ ಕೊಟ್ಟಿರ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿಕೊಂಡೆ ನೀವು ಲಾಗಿನ್ ಆಗಬೇಕು. ಮತ್ತು ನಿಮ್ಮ ಲಾಗಿನ್ ಆಗೋದಕ್ಕೆ ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ. ಸೊ ಇದೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಇದನ್ನು ಯೂಸ್ ಮಾಡಿಕೊಂಡೆ ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರ್ಯಾಂಚ್ ಬೇಕು, ಇದನ್ನು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಆಪ್ಷನ್ ಎಂಟ್ರಿ ತುಂಬ ಈಸಿ, ಬಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ರ್ಯಾಂಕು ಎಷ್ಟೇ ಬಂದಿದ್ರು ಕೂಡ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟು ನಿಮ್ಮ ರ್ಯಾಂಕು ಎಷ್ಟಿದ್ರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನೀವು ಕಾಲೇಜ್ಗೆ ಹೋಗೋ ತನಕನೂ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಇರುತ್ತೆ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. NIT ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ.